ಹರಾಜಿಗೆ ಬಂದಿರುವ ಫ್ಲಾಟ್ ಚಿನ್ನ ಖರೀದಿಯ ಆಮಿಷ. ಉದ್ಯಮಿ ಮಮತಾ ಶೆಟ್ಟಿ ಅವರಿಗೆ 4 ಕೋಟಿ ವಂಚನೆ ಮಾಡಲಾಗಿದೆ. ದಂಪತಿ ಸುಹಾಸಿನಿ ಮತ್ತು ಪುನೀತ್ ಶೆಟ್ಟಿ ವಿರುದ್ಧ ಕೇಳಿಬಂದಿರುವ ಆರೋಪ ಇದು. ಮುಂಬೈ ಮೂಲದ ಉದ್ಯಮಿ ಈ ದಂಪತಿಯನ್ನ ನಂಬಿ ಮೋಸ ಹೋಗಿದ್ದಾರೆ. ಇನ್ನು ಮಮತಾ ಅವರಿಗೆ ಸಂಬಂಧಿನೇ ಆಗಬೇಕು ಈ ಸುಹಾಸಿನಿ. 2024ರಲ್ಲಿ ಹಂತ ಹಂತವಾಗಿ 4,78,00,000 ಹಣವನ್ನು ಪೀಕಿದ್ದಾರೆ. 2024ರಲ್ಲಿ ಉಡುಪಿ ಸೈಬರ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಕೋರ್ಟ್ ಮೂಲಕ ಪ್ರಕರಣಕ್ಕೆ ಸ್ಟೇ ತಂದಿದ್ದಾರೆ ಸುಹಾಸಿನಿ. ಕಿಶೋರ್ ಶೆಟ್ಟಿ, ನವೀನ್ ಎಂಬುವರಿಂದ ಸಂಧಾನ ಕೂಡ ಆಗಿತ್ತಂತೆ. ಸಂಧಾನ ವಿಫಲವಾಗಿದ್ದರಿಂದ ಮಂಗಳೂರು ಕಮಿಷನರ್ ಮೊರೆ ಹೋಗಿದ್ದಾರೆ. ಮಣಿಪಾಲದಿಂದ ಮಂಗಳೂರಿಗೆ ಸುಹಾಸಿನಿ ಶೆಟ್ಟಿ ಶಿಫ್ಟ್ ಆಗಿದ್ದಾರೆ. ಮಮತಾರಿಂದ ಮಂಗಳೂರು ಪೊಲೀಸ್ ಆಯುಕ್ತರ ಮೊರೆ ಹೋಗಲಾಗಿದೆ. ಮರು ತನಿಖೆಯ ಭರವಸೆಯನ್ನ ಕೂಡ ಮಮತಾ ಶೆಟ್ಟಿ ಅವರಿಗೆ ಕಮಿಷನರ್ ಕೊಟ್ಟಿದ್ದಾರಂತೆ. ನಮಗೆ ಮೋಸ ಮಾಡಿದಂಥ ಸುಹಾಸಿನಿ ಶೆಟ್ಟಿ ಮತ್ತು ಪುನೀತ್ ಶೆಟ್ಟಿ ಮತ್ತು ಇವರಿಗೆ ಸಹಕಾರ ಮಾಡುತ್ತಿರುವ ಕಿಶೋರ್ ಶೆಟ್ಟಿ ಮತ್ತು ನವೀನ್ ಕೊಳಚಿಕಂಬಳ ಮುಲ್ಕಿ ಇವರು ಸುಹಾಸಿನಿ ಶೆಟ್ಟಿ ಅವರು ನಮ್ಮಿಂದ ಹಣ ಪಡೆದು ಮೋಸ ಮಾಡಿದ್ದಾರೆ. ತುಂಬಾ ಮಂದಿ, ಸುಮಾರು 21 ಮಂದಿಗೆ ಮೋಸ ಮಾಡಿರ್ತಾರೆ. ಅಲ್ಲಲ್ಲಿ ಬ್ಯಾಂಗ್ಳೂರಲ್ಲಿ, ಮಂಗಳೂರಲ್ಲಿ, ಮುಂಬೈಯಲ್ಲಿ ತುಂಬ ಮಂದಿಗೆ ಮೋಸ. ಎಲ್ಲರಿಗೆ ಚೆಕ್ ಕೊಟ್ಟು ಚೆಕ್ ಬೌನ್ಸ್ ಮಾಡಿ ಕೋರ್ಟ್ ಮೆತ್ತಲು ಹತ್ತಿಸುವಾಗಿ ಮಾಡ್ತಾರೆ. ಇವರಿಗೆ ಸಹಕಾರ ಕೊಡುವಂಥ ಕೊಳಚಿಕಂಬಳ ನವೀನ್ ಮುಲ್ಕಿ ಮತ್ತು ಕಿಶೋರ್ ಶೆಟ್ಟಿ ಅವರ ಕೂಡ ಸರಿಯಾದ ಕ್ರಮ ತೆಗೆದುಕೊಳ್ಳಬೇಕೆಂದು ನಾವು ಪೊಲೀಸನವರ ಹತ್ರ ವಿನಂತಿ ಮಾಡಿಕೊಳ್ಳಿದ್ದೇವೆ. ಮಂಗಳೂರು ಪೊಲೀಸ್ನವರು ನಮಗೆ ತುಂಬ ಸಹಕಾರ ಮಾಡಿದ್ದಾರೆ. ಹಾಗೂ ಕಮಿಷನರ್ ಅವರು ಕೂಡ ಇವರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಅವರ ಕೂಡ ಸಹಕಾರ ನಮಗೆ ತುಂಬ ಇದೆ. ನಾವು ಕಮಿಷನರ್ ಅವರ ಹತ್ರ ಏನು ವಿನಂತಿ ಮಾಡೋದಂದ್ರೆ ಇಂಥ ಎಲ್ಲ ಫ್ರಾಡ್ ಇನ್ನು ಮಂಗಳೂರಲ್ಲಿ ಆಗದಂತೆ ತಡೆಯಬೇಕು. ಅದು ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ನಾವು ಕಮಿಷನರ್ ಅವರ ಹತ್ರ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇದು ಮಮತಾ ಶೆಟ್ಟಿಯವರ ಮಾತು. ಯಾವ ರೀತಿಯಾಗಿ ಸುಹಾಸಿನಿ ಮತ್ತು ಪುನೀತ್ ಶೆಟ್ಟಿ ದಂಪತಿ ವಂಚನೆಯನ್ನ ಮಾಡಿದ್ದಾರೆ ಅನ್ನೋದನ್ನು ಅವರು ರಿವೀಲ್ ಮಾಡಿದ್ದಾರೆ. ಜೊತೆಗೆ ಈ ಹಿಂದೆಯೇ ಈ ವಿಚಾರವಾಗಿ ಸಂಧಾನ ಕೂಡ ನಡೆದಿತ್ತಂತೆ. ಆದರೆ ಆ ಸಂಧಾನ ವಿಫಲ ಆಗಿದೆ. ಸಂಧಾನದ ಸಂದರ್ಭದಲ್ಲಿ ಮಮತಾ ಶೆಟ್ಟಿಯವರಿಗೆ ಏನು ಭರವಸೆಯನ್ನ ಕೊಡಲಾಗಿತ್ತೋ ಆ ಭರವಸೆಯನ್ನ ಪೂರೈಸಿಲ್ಲ ಅನ್ನೋ ಆರೋಪವೂ ಕೂಡ ಕೇಳಿಬಂದಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಉದ್ಯಮಿ ಮಮತಾ ಶೆಟ್ಟಿ ಅವರು ಕಮಿಷನರ್ ಮೊರೆ ಹೋಗಿದ್ದಾರೆ. ಸಂಧಾನದ ಸಂದರ್ಭದಲ್ಲಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿಲ್ವಾ ಹೇಗೆ ಈ ದಂಪತಿ ಅಂತ? ಖಂಡಿತವಾಗ್ಲೂ ಮಧುಶ್ರೀ, ಈ ಒಂದು ಘಟನೆ ನಡೆದಿರುವಂತದ್ದು 2024ರಿಂದ ಈ ಒಂದು ಘಟನೆ ನಡೆಯುತ್ತೆ. ಏನು ಸುಹಾಸಿನಿ ಶೆಟ್ಟಿ ಆರೋಪ ಏನಿದ್ದಾರೆ, ಅವರು ಮಮತಾ ಶೆಟ್ಟಿಯನ್ನ ದೂರದ ಸಂಬಂಧಿಕರ ಮೂಲಕವಾಗಿ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಅದಾನಿ ಕಂಪನಿಯಲ್ಲಿ ಸಿಗುವಂತ ಸ್ಪೇರ್ ಪಾರ್ಟ್ಸ್ ಗಳನ್ನ ಬಿಡ್ಡಿಂಗ್ ಮುಖಾಂತರ ಪಡ್ಕೊಳ್ಳುವಂಥದ್ದು, ಅದೇ ರೀತಿಯಾಗಿ ಆಕ್ಷನ್ಗೆ ಬಂದಿರುವಂತ ಫ್ಲಾಟ್ ಗಳನ್ನ ಪರ್ಚೇಸ್ ಮಾಡಿ ಅದನ್ನ ಮಾರುಕಟ್ಟೆಗೆ ಬಿಡುವಂತಕ್ಕೆ ಒಂದು ಡಿಮ್ಯಾಂಡ್ ಅನ್ನ ಇಟ್ಟು ಮಮತಾ ಶೆಟ್ಟಿ ಅವರ ಹತ್ರ ಕೋಟ್ಯಾಂತರ ರೂಪಾಯಿ ಹಣವನ್ನ ಪಡೆದುಕೊಂಡ ನಂತರ ಅದನ್ನ ಮತ್ತೆ ರಿಟರ್ನ್ ಮಾಡ್ತೇವೆ ಎಂಬ ಭರವಸೆಯನ್ನು ಕೂಡ ಅಗ್ರಿಮೆಂಟ್ ಮೂಲಕ ಕೊಟ್ಟಿರ್ತಾರೆ. ಆದ್ರೆ ಅದು ಎಲ್ಲವನ್ನು ಅಗ್ರಿಮೆಂಟ್ ಮುಗಿದ ತಕ್ಷಣವೂ ಕೂಡ ಅವರಿಂದ ಹಣವನ್ನ ಕೇಳಿದ ತಕ್ಷಣ ಅವರು ಸ್ವಿಚ್ ಆಫ್ ಮಾಡುವಂತದ್ದು, ಮತ್ತೆ ಅವರನ್ನ ಕಾಲ್ ಅನ್ನ ಬ್ಲಾಕ್ ಮಾಡುವಂತ ಕೆಲಸಕ್ಕೆ, ಮಮತಾ ಶೆಟ್ಟಿ ಅವರ ಕಾಲ್ ಬ್ಲಾಕ್ ಮಾಡುವಂತ ಕೆಲಸಕ್ಕೆ ಸುಹಾಸಿನಿ ಶೆಟ್ಟಿ ಮತ್ತು ಅವರ ಪತ್ನಿ ಕೈ ಹಾಕ್ತಾರೆ. ಅದೇ ರೀತಿಯಾಗಿ ಮತ್ತಷ್ಟು ಜನರ ಹತ್ರ ಕೂಡ ಇದೇ ರೀತಿಯಾಗಿ ಹಣವನ್ನ ಪಡೆದುಕೊಂಡು ಫ್ಲಾಟ್ ಅನ್ನ ಖರೀದಿಸಿ ಮಾಡಿಕೊಡ್ತೇವೆ, ಚಿನ್ನವನ್ನ ಖರೀದಿ ಮಾಡಿಕೊಡ್ತೇವೆ ಎಂಬ ಒಂದು ಮಾತನ್ನ ಹೇಳಿ ಅವರನ್ನ ವಂಚನೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅದೇ ಸಂದರ್ಭದಲ್ಲಿ 2024ರಲ್ಲಿ ಉಡುಪಿ ಸಣ್ಣ ಪೊಲೀಸ್ ಠಾಣೆಯಲ್ಲಿ ಇದರ ಬಗ್ಗೆ ಪ್ರಕರಣವನ್ನ ದಾಖಲಿಸ್ತಾರೆ. ಆದ್ರೆ ಪ್ರಕರಣ ದಾಖಲಿಸಿದ ಸಂದರ್ಭದಲ್ಲಿ ಅದನ್ನ ಕಾಂಪ್ರಮೈಸ್ ಮಾಡುವ ಕೆಲಸಕ್ಕೂ ಕೂಡ ಸುಹಾಸಿನಿ ಶೆಟ್ಟಿ ಮತ್ತು ಮಮತಾ ಶೆಟ್ಟಿ ಬರ್ತಾರೆ. ಅದನ್ನ ಕಾಂಪ್ರಮೈಸ್ ಮಾಡಿ ಇತ್ಯರ್ಥ ಮಾಡಿಕೊಳ್ಳುವಂತ ಭರವಸೆಯನ್ನು ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೇಸನ್ನ ವಾಪಸ್ಸು ತೆಗೆದುಕೊಳ್ತಾರೆ. ಮತ್ತೆ ಆ ಒಂದು ಭರವಸೆ ಕೊಟ್ಟ ಸಂದರ್ಭದಲ್ಲಿ ಕೂಡ ತಾನು ಕೊಟ್ಟ ಭರವಸೆಯನ್ನ ಅವನು ಮಾತಿಗೆ ತಕ್ಕಂತೆ ಹೋಗದೆ ಇಲ್ಲದ ಕಾರಣ ಮತ್ತೆ ಮಂಗಳೂರು ಕಮಿಷನರ್ ಅವರ ಮೊರೆ ಮಮತಾ ಶೆಟ್ಟಿ ಅವರು ಹೋಗಿರುವಂತದ್ದು. ಯಾಕಂದ್ರೆ ಇವರಿಗೆ ಮಾತ್ರ ಅಲ್ಲ, ಸಾಕಷ್ಟು ಜನರಿಗೆ ಸುಮಾರು 60 ಕೋಟಿಗೂ ಅಧಿಕ ವಂಚನೆ ಮಾಡಿದ ಆರೋಪ ಕೂಡ ಇವರ ಮೇಲೆ, ಸುಹಾಸಿನಿ ಶೆಟ್ಟಿ ಮೇಲೆ ಕೇಳಿ ಬಂದಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಕಮಿಷನರ್ ಅವರ ಮೊರೆ ಹೋಗಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣ ಈಗ ಯಾವುದೇ ದಾಖಲಾಗಿಲ್ಲ. ಆ ಒಂದು ಸಂದರ್ಭದಲ್ಲಿ ಮತ್ತೆ ಈ ಒಂದು ಪ್ರಕರಣವನ್ನ ದಾಖಲಿಸಬೇಕು, ಮತ್ತೆ ಈ ಒಂದು ಪ್ರಕರಣವನ್ನ ರೀಓಪನ್ ಮಾಡಿ ತನಿಖೆ ಮಾಡಬೇಕೆಂಬುದು ಕೂಡ ಮಮತಾ ಶೆಟ್ಟಿ ಅವರ ಆಗ್ರಹ ಆಗಿರುವಂತದ್ದು. ಸದ್ಯ ಸುಹಾಸಿನಿ ಶೆಟ್ಟಿ ಈ ರೀತಿಯಾಗಿ ಸಾಕಷ್ಟು ವಂಚನೆ ಮಾಡಿರುವಂತದ್ದು ಒಂದೊಂದೇ ಪ್ರಕರಣ ಈಗ ಬೆಳಕಿಗೆ ಬರ್ತಿರುವಂತದ್ದು. ಧನ್ಯವಾದ ಪ್ರಜ್ವಲ್ ತಮ್ಮ ಮಾಹಿತಿಗಾಗಿ.